ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟ ಮತ್ತೊಂದು ಮಜಲಿಗೆ ಹೋಗಿ ನಿಂತಿದೆ. ರಾಜ್ಯದ ಸಿಎಂ ಕುರ್ಚಿ ಕದನ ನಿಜಕ್ಕೂ ಒಂದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಕಿತ್ತಾಟ, ಒಂದಿಷ್ಟು ಕೌಂಟರ್ ಅಟ್ಯಾಕ್ಗಳು ನಡೀತಾ ಇದ್ದಾವೆ. 2.5 ವರ್ಷ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಸಿದ್ದು ಈಗ ಸದನದಲ್ಲೇ ಬಹಿರಂಗ ಹೇಳಿಕೆ ಕೊಟ್ಟರು. ಹೈಕಮಾಂಡ್ ನನ್ನ ಪರವೇ ಇದೆ ಅಂತ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. ಆದರೆ ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತ DCM DK ಶಿವಕುಮಾರ್ ಈಗ ಅವರು ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಇಬ್ಬರೂ ಸೇರಿ ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೀವಿ ಅಂತಲೂ ಕೂಡ DKಶಿ ಹೇಳಿದರು. ಇದೇ ಮೊದಲ ಬಾರಿಗೆ ಒಪ್ಪಂದ ಆಗಿಲ್ಲ ಅಂತ CM ಸಿದ್ದು ಹೇಳ್ತಾ ಇದ್ರೆ, DCM DK ಶಿವಕುಮಾರ್ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಇದು ಮತ್ತೊಂದು ಮಜಲನ್ನು ಪಡ್ಕೊಳ್ತಾ ಇದೆ. CM DCM ಕುರ್ಚಿ ಕದನದಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಕಂಗೆಟ್ಟಂತೆ ಕಾಣಿಸ್ತಾ ಇದೆ. ಏನು ನಿರ್ಧಾರಕ್ಕೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೇ ವಿಚಾರಕ್ಕೆ 27ನೇ ತಾರೀಕು CWCC ಸಭೆ ಕೂಡ ಹೈಕಮಾಂಡ್ ಕರೆದಿದೆ. ಹೈಕಮಾಂಡ್ಗೆ ಏನು ನಿರ್ಧಾರಕ್ಕೆ ಬರಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಸಿದ್ದು ಇಳಿಸಂಗೂ ಇಲ್ಲ, DK ಶಿವಕುಮಾರ್ನ CM ಸ್ಥಾನಕ್ಕೆ ಏರ್ಸಂಗೂ ಇಲ್ಲ. ಹೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವು ಹೈಕಮಾಂಡ್ ಪಾರ್ಟಿ. ಹೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವು ಪರ ಇಲ್ಲ, ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ಇಬ್ರು ಮಾತಾಡಿದ್ವಿ. ಹೈಕಮಾಂಡ್ ಅವ್ರ ಪರ ಇಲ್ಲ, ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ರು ಒಪ್ಪಂದಕ್ಕೆ ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಿತ್ತಾಟ ಮತ್ತೊಂದು ಮಜಲಿಗೆ ಹೋಗಿ ನಿಂತಿರೋದಂತೂ ಸತ್ಯ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿ. ಶಶಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಜಕ್ಕೂ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇರೋದು ನಾಯಕತ್ವ ಬದಲಾವಣೆ. ಮೋಸ್ಟ್ಲಿ ಈ ಸದನದಲ್ಲೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ CM, ನಾನೇ 5 ವರ್ಷ ಅಂತ. ನಿಜಕ್ಕೂ ಇದು DK ಶಿವಕುಮಾರ್ ಹಾರ್ಟ್ ಬ್ರೇಕ್ ಆಗುವಂಥ ಸುದ್ದಿ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳು ಮುಕ್ತಾಯ ಆಯಿತು. ಮುಕ್ತಾಯ ಆದ ನಂತರ ಅಧಿಕಾರ ಹಂಚಿಕೆ ಆಗುತ್ತೆ, ಕ್ಯಾಬಿನೆಟ್ ಕೂಡ ರೀಶಫಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡಿತ್ತು. ಅದೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. 2.5 ವರ್ಷ ಮುಕ್ತಾಯ ಆಗೋದಕ್ಕಿಂತ ಮುಂಚಿತವಾಗಿ ಕೆಲವೊಂದಷ್ಟು ಸಚಿವರು ನಮಗೆ ಬೇರೆ ಖಾತೆ ಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ ಕೂಡ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಯಾರೆಲ್ಲ ಇನ್ಆಕ್ಟಿವ್ ಇದ್ದಾರೋ ಅವರೆಲ್ಲ ತೆಗೆಸಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು, ಮತ್ತು ಮುಖ್ಯಮಂತ್ರಿಗಳನ್ನು ಕೂಡ ಬದಲಾವಣೆ ಮಾಡಬೇಕಾ, ಮಾಡದೇ ಇದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಕೂಡ ಚರ್ಚೆ ನಡೆಸುವಂತ ಸಂದರ್ಭದಲ್ಲಿ DKಶಿ ಟೀಮ್ ಅವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಬೇಕು. DKಶಿ ಅವರು ಅವ್ರಿಗೆ ಆದಂಥ ಪಕ್ಷಕ್ಕೆ ಸಾಕಷ್ಟು ತ್ಯಾಗ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೈಕಮಾಂಡ್ ಅನ್ನು ಕೂಡ ಭೇಟಿಯನ್ನ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವುದು ಬೇಡ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಟೀಮ್ ಕೂಡ ದೆಹಲಿಗೆ ಹೋಗಿ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಈ ಎರಡೂ ಬಣಗಳನ್ನ ಕಿತ್ತಾಟವನ್ನು ನೋಡಿದಾಗ ಹೈಕಮಾಂಡ್ ಕೂಡ ಖಡಕ್ ಸೂಚನೆ ಕೂಡ ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವದ ವಿಚಾರದಲ್ಲಿ ಯಾರು ಕೂಡ ಮಾತನಾಡುವಂತಿಲ್ಲ. ಒಂದು ವೇಳೆ ಏನಾದರೂ ಪಕ್ಷದ ವಿರುದ್ಧ ಮಾತಾಡಿದ್ರೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ರು. ಇದೇ ಕಾರಣದಿಂದಾಗಿ CM ಮತ್ತೆ DCM ನೀವಿಬ್ರು ಕೂಡ ಒಪ್ಪಂದವನ್ನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಅನ್ನ ಮಾಡಿ ನಮಗೆ ಸಂದೇಶವನ್ನು ಕೊಡಿ, ಆಮೇಲೆ ನಾವೇನಿದ್ರು ಕೂಡ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಸ್ಪಷ್ಟವಾಗಿ ಒಂದು ನಿರ್ದೇಶನ ಕೂಡ ಕೊಟ್ಟಿತ್ತು. ಇಲ್ಲ, ನಾವು ಹೇಳಿದಂತೆ ನೀವು ಕೇಳಿಲ್ಲ ಅಂತಂದ್ರೆ ಇಬ್ಬರನ್ನು ಹೊರತುಪಡಿಸಿ ಬೇರೆ ಒಬ್ಬರನ್ನ ನಾಯಕತ್ವವನ್ನು ಹುಟ್ಟಾಕಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಟಿದ್ರು. ಇದೇ ಕಾರಣದಿಂದಾಗಿ DCM DK ಶಿವಕುಮಾರ್ ಕೂಡ ನಮ್ಮ ನಡುವೆ ಯಾವುದೇ ರೀತಿಯಾದಂಥ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ಹೇಳಿದಂತೆ ನಾವಿಬ್ರು
ನಾವಿಬ್ರು ಕೂಡ ಕೇಳ್ತೇವೆ, ನಾವಿಬ್ರು ಕೂಡ ಅಣ್ಣ ತಮ್ಮರು ಇದ್ದಂತೆ ಇದ್ದೇವೆ ಅಂತ ಹೇಳಿ ಕೂಡ ಡಿ ಕೆ ಶಿ ಅವರು ಹೇಳಿದ್ರು. ಅದ್ರ ಜೊತೆ ಸಿದ್ದರಾಮಯ್ಯನವರು ಕೂಡ ಅಧಿಕಾರದ ಹಸ್ತಾಂತರ ಆಗಿರ್ಬೋದು, ಅಧಿಕಾರ ಬದಲಾವಣೆ ಆಗಿರ್ಬೋದು, ಯಾವುದು ಕೂಡ ಮಾತುಕತೆ ಆಗಿಲ್ಲ. ನಾವು ಏನಿದ್ರು ಕೂಡ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತೋ ಆ ಮಾತಿಗೆ ನಾವಿಬ್ರು ಕೂಡ ಬದ್ಧರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮಂದಿರಂತೆ ಜೋಡೆತ್ತಿರಂತೆ ಎಲ್ಲಾ ಕಡೆನೂ ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು. ಆದ್ರೆ ನಿನ್ನೆ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಶ್ನೋತ್ತರ ಕಲಾಪ ಇತ್ತು, ಆ ಪ್ರಶ್ನೆಗಳೆಲ್ಲರೂ ಕೂಡ ಉತ್ತರಿಸುವಂತ ಜವಾಬ್ದಾರಿ ಸಿದ್ದರಾಮಯ್ಯನವರಿಗಿತ್ತು. ಆ ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಕೂಡ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಏನಂತಂದ್ರೆ, ನೀವು ಕೊಟ್ಟಂತ ಭರವಸೆಗಳನ್ನ ನೀವು ಈಡೇರಿಸ್ತೀರಾ, ಆ ಒಂದು ಎಲ್ಲ ಕಾರ್ಯಕ್ರಮಗಳು ಕೂಡ ಶಂಕುಸ್ಥಾಪನೆಯನ್ನ ನೀವೇ ಮಾಡ್ತೀರಾ, ಅಧಿಕಾರದಲ್ಲಿ ನೀವೇ ಇರ್ತೀರಾ ಅಂತ ಹೇಳ್ಬಿಟ್ಟು ಕಿಚಾಯಿಸಿದ್ರು. ಹೀಗಾಗಿ ವಿಪಕ್ಷಗಳಿಗೆ ಕೌಂಟರ್ ಕೊಡುವಂತ ಭರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೌದು ನಾನೇ ಸಿಎಂ ಆಗಿದ್ದೇನೆ, ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ, ಹೈಕಮಾಂಡ್ ಓಕೆ ಅಂತಂದ್ರೆ ಮುಂದೆನೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತಲೂ ಕೂಡ ಹೇಳಿದ್ರು. ಅದ್ರ ಜೊತೆ ನಮ್ಮ ಪಕ್ಷದಲ್ಲಿ ನಾನೇ ಏನು ಆಕ್ಟರು, ಡಿಕ್ಟೇಟರ್ ಕೂಡ ನಾನೇ, ಪ್ರೊಡ್ಯೂಸರ್ ಕೂಡ ನಾನೇ, ಆ ರೀತಿಯಾಗಿ ಎಲ್ಲ ಡೈಲಾಗ್ಗಳನ್ನ ಹೊಡೆದಿದ್ರು. ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದಂತ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟವಾಗಿ ಸಂದೇಶವನ್ನ ಸಿಎಂ ತಂಡಕ್ಕೆ ರವಾನಿಸಿದ್ರು. ಏನಂತಂದ್ರೆ, ಹೌದು ನಾವಿಬ್ರು ಕೂಡ ಒಪ್ಪಂದವನ್ನ ಮಾಡ್ಕೊಂಡಿದ್ದೇವೆ, ನಾವಿಬ್ರು ಒಪ್ಪಂದದ ಮೇರೆಗೆ ಹೈಕಮಾಂಡ್ ಅನ್ನು ಕೂಡ ಒಪ್ಪಿಸಿದ್ದೇವೆ ಅಂತ ಕೂಡ ಡಿ ಕೆ ಶಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಕೌಂಟರ್ ಅನ್ನು ಕೊಟ್ಟಿದ್ರು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಲಿ, 2.5 ವರ್ಷ ಆದ ನಂತರ ಆಗಲಿ ಯಾವುದೇ ರೀತಿಯಾದಂಥ ಒಪ್ಪಂದ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಹೌದು ಒಪ್ಪಂದ ಆಗಿದೆ, ನಮ್ಮಿಬ್ಬರ ನಡುವೆನೂ ಕೂಡ ಒಪ್ಪಂದ ಆಗಿದೆ, ನಾವಿಬ್ರು ಸೇರಿನ ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೇವೆ ಅಂತ ಹೇಳ್ಬಿಟ್ಟು ಡಿ ಕೆ ಶಿ ಅವರು ಹೊಸ ಬಾಂಬನ್ನು ಹಾಕಿದ್ದಾರೆ. ಈ ಕಾರಣದಿಂದಾಗಿ ಹೈಕಮಾಂಡ್ ಕೂಡ ಇದೇ ತಿಂಗಳು 27ನೇ ತಾರೀಕು CWCC ಸಭೆಯನ್ನು ಕೂಡ ಕರೆದಿದ್ರೆ, ಆ ಒಂದು ಸಭೆಯಲ್ಲಿ ಆ ರಾಜ್ಯದ ಪ್ರಮುಖ